forever on fire. ತನಿಖೆ ವೇಳೆ ರೇಣುಕಾಸ್ವಾಮಿ ಕೊಲೆ ರಹಸ್ಯ ರಿವೀಲ್. ದರ್ಶನ್ಗೆ ಕಂಟಕವಾಗುತ್ತಾ ಅತಿ ದೊಡ್ಡ ಸಾಕ್ಷ್ಯ. ಕೊಲೆಯ ರಹಸ್ಯ ರಿವೀಲ್ ಆಗುವ ಸಾಧ್ಯತೆಗಳಿದಾವೆ. ಯಾವ ರೀತಿಯಾಗಿತ್ತು ಕೊಲೆ? ಪಟ್ಟಣಗೆರೆ ಶೆಡ್ನಲ್ಲಿ ಅವತ್ತು ಆಗಿದ್ದೇನು? ದರ್ಶನ್ಗೆ ಇದೇ ಕಂಟಕವಾಗುತ್ತಾ ಅತಿ ದೊಡ್ಡ ಸಾಕ್ಷ್ಯ. ಹಾಗಾದ್ರೆ FSL ವರದಿಯಲ್ಲಿ ಏನಿದೆ? ಸ್ಫೋಟಕವಾದಂತ ಮಾಹಿತಿ ಇದೆ, ಅದು ಬಯಲಾಗಿದೆ. ಅತಿ ಸ್ಫೋಟಕ. ದರ್ಶನ್ ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಪತ್ತೆ ಆಗಿದ್ದಾವೆ. ರಕ್ತದ ಕಲೆಗಳು ಗುರುತು ದರ್ಶನ್ ಹಾಕೊಂಡಿದ್ದ ಬಟ್ಟೆ ಮೇಲೆ. ರೇಣುಕಾಸ್ವಾಮಿ ರಕ್ತದ ಕಲೆಗಳು ದರ್ಶನ್ ಬಟ್ಟೆ ಮೇಲಿದೆ. ಹಾಗಾದ್ರೆ ಅರ್ಥ ಏನು? ಕೊಲೆ ಆರೋಪದಲ್ಲಿ ದರ್ಶನ್ ಪಾತ್ರ. ದರ್ಶನ್ ಮನೆಯಲ್ಲಿ ಬಟ್ಟೆಯನ್ನ ವಶಪಡಿಸಿಕೊಂಡಿದ್ರು ಪೊಲೀಸರು. ಅವತ್ತು ಯಾವ ಬಟ್ಟೆ ಹಾಕೊಂಡಿದ್ರು ಅಂತ ಹೇಳಿ FSL ವರದಿಯಲ್ಲಿ ಈಗ ಬಯಲಾಗಿದೆ. ದರ್ಶನ್ ಅವರು ಹಾಕೊಂಡಿದ್ದಂತಹ ಬಟ್ಟೆ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಗೊತ್ತಾಗಿದೆ. ದರ್ಶನ್ ಬಟ್ಟೆ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆ ಹೆಂಗೆ ಬಂತು? ಇಲ್ಲೇ ಇದೆ ಅಲ್ವಾ ಟ್ವಿಸ್ಟು. ನಾನು ಅವತ್ತಲ್ಲಿ ಇರಲೇ ಇಲ್ಲ, ನಾನು ಅವತ್ತಲ್ಲಿ ಹೋಗಿರಲಿಲ್ಲ, ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರಲಿಲ್ಲ, ಜಸ್ಟ್ ಹೇಳಿದ್ದೆ, ಆಮೇಲೆ ಹೋಗಿದ್ದೆ, ಈ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ FSL ವರದಿ ಬಂದಿದೆ ನೋಡಿ. FSL ವರದಿಯಲ್ಲಿ ಕೆಲವೊಂದಿಷ್ಟು ಪ್ರಮುಖವಾದಂತಹ ಸತ್ಯಗಳು ರಿವೀಲ್ ಆಗಿದ್ದಾವೆ. ಯಾಕೆಂದರೆ ಅವತ್ತು ಪೊಲೀಸರು ಅವರ ಮನೆಗೆ ಹೋಗಿ ಅವರು ಹಾಕ್ಕೊಂಡಿದ್ದಂಥ ಬಟ್ಟೆಯನ್ನು ವಶಕ್ಕೆ ತೆಗೆದುಕೊಂಡಿದ್ರು, ಅದನ್ನು FSL ಕಳಿಸಿದ್ರು. ಹಾಗಾದರೆ ನೋಡ್ತಾ ಹೋಗೋಣ ಯಾವೆಲ್ಲ ಸಾಕ್ಷ್ಯಗಳು ಈಗ ದರ್ಶನ್ಗೆ ಮುಳುವಾಗುತ್ತೆ ಅಂತ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಮೇಜರ್ ಸಾಕ್ಷ್ಯ ಇದು. ದರ್ಶನ್ ಧರಿಸಿದ ಬಟ್ಟೆಯಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಈಗ ಪತ್ತೆಯಾಗಿದ್ದಾವೆ. FSL ವರದಿಯಲ್ಲಿ ರೇಣುಕಾಸ್ವಾಮಿ ಬ್ಲಡ್ ಪತ್ತೆಯಾಗಿದೆ. ಕೊಲೆಯಾದ ದಿನ ದರ್ಶನ್ ಧರಿಸಿದ ಪ್ಯಾಂಟ್ ಶರ್ಟ್ಗಳನ್ನು FSLಗೆ ಪೊಲೀಸರು ಕಳಿಸಿಕೊಟ್ಟಿದ್ರು. ನೀಲಿ ಬಣ್ಣದ ಜೀನ್ಸು, ಕಪ್ಪು ಬಣ್ಣದ ರೌಂಡ್ ನೆಕ್ ಶರ್ಟ್ನಲ್ಲಿ ರಕ್ತದ ಕಲೆಗಳಿದ್ದಾವೆ. ಪಟ್ಟಣಗೆರೆ ಶೆಡ್ನಲ್ಲಿ ಪತ್ತೆಯಾದ ರಕ್ತದ ಕಲೆಗೂ ದರ್ಶನ್ ಬಟ್ಟೆ ಮೇಲೆ ರಕ್ತದ ಕಲೆಗೂ ಹೊಂದಾಣಿಕೆ ಇದೆ, ಸಾಮ್ಯತೆ ಇದೆ. ಸುಮ್ನಹಳ್ಳಿ ಬಳಿ ಸಿಕ್ಕಂತಹ ರೇಣುಕಾಸ್ವಾಮಿಯ ಡೆಡ್ ಬಾಡಿ, ಅಲ್ಲಿದ್ದಂತಹ ರಕ್ತ, ಈ ರಕ್ತ ಅಂದರೆ ದರ್ಶನ್ ಬಟ್ಟೆ ಮೇಲಿದ್ದಂತಹ ರಕ್ತಕ್ಕೂ ಹೋಲಿಕೆ ಇದೆ. ಅಂದರೆ ಇಲ್ಲಿ ಏನು ಕನ್ಫರ್ಮ್ ಆಯಿತು? ಅದನ್ನೇನು ಬಿಡಿಸಿ ಹೇಳೋದು ಬೇಡ ನಿಮಗೆ. ಇದು ಈಗ ದರ್ಶನ್ಗೆ ಕಂಟಕವಾಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗಿದ್ದಾವೆ ನೋಡಿ. ಈಗ ಟೆಕ್ನಿಕಲ್ ಎವಿಡೆನ್ಸ್ಗಳು, ಈಗ ದರ್ಶನ್ ಅಲ್ಲಿದ್ರಾ ಇರಲಿಲ್ವಾ, ಈಗ ಮೊಬೈಲ್ ರಿಟ್ರೀವ್ ಮಾಡಿದ ಸಂದರ್ಭದಲ್ಲಿ ಅಥವಾ ಲೊಕೇಶನ್ ಡಂಪ್ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಆದರೆ ಅದಕ್ಕಿಂತ ಪ್ರಬಲವಾದಂಥ ಸಾಕ್ಷ್ಯ ಇದು FSL ರಿಪೋರ್ಟ್. ಯಾಕಂತಂದರೆ ಒಂದು ಕಣ ಸಿಕ್ಕರೂ ಸಾಕು, FSLನಲ್ಲಿ ಎಲ್ಲವೂ ಕೂಡ ಗೊತ್ತಾಗ್ಬಿಡುತ್ತೆ. ದರ್ಶನ್ ಅವತ್ತು ಟಿ ಶರ್ಟ್ ಹಾಕೊಂಡಿದ್ರು, ರೌಂಡ್ ನೆಕ್ಕು, ನೀಲಿ ಜೀನ್ಸ್ ಹಾಕಿದ್ರು, ಅದ್ರ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆಗಳಿದ್ದಾವೆ.